ನೋಡಪ್ಪ ನಮ್ಮ ಮನೇನ. ಹಲೋ, ಎಲ್ಲರೂ ಮದುವೆಗೆ ಬನ್ನಿ ಬನ್ನಿ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಯೋಗಿ ಮಾತಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮೂರಲ್ಲಿ ನಮ್ಮ ಬ್ರದರ್ದೊಬ್ರದ್ದು ಮದುವೆ ಇತ್ತು. ಸೊ ಹೇಗಾಯಿತು ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ಆಗಲೇ ನೀವು ನೋಡ್ದಂಗೆ ನಾನು ಡ್ಯೂಟಿ ಮುಗಿಸಿ ನೈಟ್ ಲೇಟಾಗಿ ಬಂದೆ. ಸೊ ಬಂದಿದ್ದೆ, ಮಲಗಿಬಿಟ್ಟೆ. ಬೆಳಗ್ಗೆ ಎದ್ದಿದ ತಕ್ಷಣ ಬ್ರಷ್ ತರೋದು ಮರ್ತಿದ್ದೆ. ಸೊ ಇನ್ನೇನು ಮಾಡೋಣ, ಹೋಗ್ತಾ ಇದ್ದು ಕಬ್ಬನ್ನ ಕಿತ್ಕೊಂಡು ಅಗ್ದು ಅದರಲ್ಲೇ ಅಲ್ಲಿ ವಾಶ್ ಮಾಡ್ಕೊಂಬಿಟ್ಟೆ. ಅಲ್ಲಿಂದ ಡೈರೆಕ್ಟು ನಮ್ಮ ಚಿಕ್ಕಮ್ಮ ಮನೆಗೆ ಹೋದೆ. ಆ್ಯಕ್ಚುಲಿ ಹೋಗೋ ಅಷ್ಟರಲ್ಲಿ ನಮ್ಮ ಕಡೆ ಹುಡುಗ ಮದುವೆ ಹಿಂದಿನ ದಿನದಿಂದನೇ ಈಚೆ ಎಲ್ಲೂ ಹೋಗೋಂಗಿಲ್ಲ. ಸೊ ಮನೆಗೇನೆ ಏನು ಶೇವಿಂಗ್ ವರ್ಕ್ ಇದೆ ಅವ್ರನ್ನ ಕರೆಸಿ ಶಾಸ್ತ್ರದ ಪ್ರಕಾರ ಅವತ್ತು ವರ್ಕ್ ಮುಗಿಸಿದ್ರು. ಅದಾದಮೇಲೆ ಒಳಗಡೆ ಹೋದ್ವಿ. ಲಾಸ್ಟ್ ದಿನ ತಾಯಿ ಮನೆ ನೀರು ಇರಬೇಕಾಗಿತ್ತು. ಅದಕ್ಕೋಸ್ಕರ ಅರಿಶಿನ ಉಜ್ಜಿ ಆವತ್ತಿನ ದಿನ ಏನು ಸೋಬಾನೆ ಪದಗಳನ್ನ ಹಾಡಿಕೊಂಡು ನೀರು ಇಯೋ ಶಾಸ್ತ್ರನ ಮುಗಿಸ್ಕೊಂಡ್ವಿ. ಅದಾದಮೇಲೆ ಅಲ್ಲಿಂದ ಭತ್ತ ಕುಟ್ಟೋ ಶಾಸ್ತ್ರ ಮಾಡಿದ್ರು. ಒನಕೆಗಳನ್ನ ತೊಗೊಂಡು, ಆ್ಯಕ್ಚುಲಿ ಎಷ್ಟೋ ದಿನಗಳು ಆಗಿಬಿಟ್ಟಿತ್ತು ಈ ಒನಕೆಗಳನ್ನೆಲ್ಲ ನೋಡಿ ಎಲ್ಲೆಲ್ಲ ಇಕ್ಕಿದ್ರು. ಬಟ್ ಶಾಸ್ತ್ರದ ಪ್ರಕಾರ ಏನೇನು ಆಗಬೇಕು ಆ ಕಾರ್ಯ ಎಲ್ಲ ಒಂದಾದ್ಮೇಲೆ ಒಂದು ಮುಗಿಸ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಗಂಡು ರೆಡಿ ಆಗಿತ್ತು. ಆವತ್ತಿನ ದಿನದ ಹೊಸ ಬಟ್ಟೆನ ಅವನಿಗೆ ಕೊಟ್ಟು ಅವತ್ತಿನ ದಿವಸದ ಏನು ಪೂಜೆ ಆಗಬೇಕು ಹಾಗೆ ಎಲ್ಲ ಮುತ್ತೈದೆಯರ ಕೈಲೂ ಅವನಿಗೆ ಆಶೀರ್ವಾದ ಮಾಡಿಸಿದ್ವಿ. ಅದಾದಮೇಲೆ ಅವ್ರಿಗೆಲ್ಲರೂ ಬಂದವ್ರಿಗೆ ಅರಿಶಿನ ಕುಂಕುಮ ಕೊಟ್ಟು ನೆಕ್ಸ್ಟ್ ಆಗಬೇಕಾದ್ರೆ ಕಾರ್ಯದ ಬಗ್ಗೆ ಫೋಕಸ್ ಮಾಡಿ ಅವ್ರನ್ನೆಲ್ಲ ಕಳಿಸ್ಕೊಟ್ವಿ. ನೆಕ್ಸ್ಟು ಗೊತ್ತಲ್ಲ, ಹುಡುಗನ ಮನೆಯಿಂದ ಹುಡುಗಿ ಮನೆಗೆ ತಾಳಿ ಕೊಡಬೇಕು, ಅದು ಶಾಸ್ತ್ರ. ಸೊ ನಮ್ಮ ಕಡೆ ಅಂದರೆ ಕುರುಬಾಸ್ ಕಡೆ ಈ ಏನು ನೋಡ್ತಾ ಇದ್ದೀರಾ ನೀವು, ಕುರಿ ಉಣ್ಣೆಯಿಂದ ಮಾಡಿರೋವಂಥ ದಾರ, ಇದನ್ನು ಕೈಗಳಿಗೆ ಕಟ್ಕೊಂಡಿರ್ತಾರೆ. ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ, ಅದು ಕುರುಬರ ಚಿಹ್ನೆ ಅಂದ್ಬಿಟ್ಟು. ಅದೇ ರೀತಿ ನಮ್ಮ ಮದುವೆಯಲ್ಲಿ ಆ ತಾಳಿಗೆ ಅದನ್ನು ಪೋಣಿಸ್ತೀವಿ. ಅಂದರೆ ಅದೇ ದಾರದಿಂದನೇ ಮದುವೆ ಆಗಬೇಕು ಅಂತ ಏನು ಅರ್ಶಿನ ದಾರ ರೂಲ್ಸ್ ಇದೆ, ಅದ್ರ ಜೊತೆಗೆ ನಮ್ಮ ಕುರಿ ಉಣ್ಣೆಯಿಂದ ಮಾಡಿರೋ ದಾರ ಕೂಡ ಅದಕ್ಕೆ ಮಸ್ಟ್ ಆ್ಯಂಡ್ ಶುಡ್. ಸೊ ಅದನ್ನು ಪ್ರಿಪೇರ್ ಮಾಡ್ತಾಯಿದ್ರು ನಮ್ಮ ದೊಡ್ಡಮ್ಮ, ಅಮ್ಮ, ನಮ್ಮ ಚಿಕ್ಕಮ್ಮಂದಿರೆಲ್ಲ ಸೇರಿಕೊಂಡು. ಇನ್ನೊಂದು ಕಡೆ ಆ್ಯಸ್ ಇಟ್ ಈಸ್ ನಾವು ಚೌಟ್ರಿಗೆ ಹೊರಡಬೇಕಾಗಿತ್ತು. ಅವ್ರ ಪೇರೆಂಟ್ಸು ಇನ್ನು ಮಿಕ್ದವರೆಲ್ಲ ರೆಡಿ ಆಗ್ತಾಯಿದ್ರು. ನಾವು ಅಲ್ಲಿಂದ ಊಟ ಮಾಡಿಕೊಂಡು ಹೊರಟ್ವಿ. ನಾವು ರೆಡಿಯಾಗಿ ಆಚೆ ಬರೋ ಅಷ್ಟರಲ್ಲಿ ಹುಡುಗ ಕೂಡ ರೆಡಿಯಾಗಿದ್ದ, ಹೊರಡೋ ಕಾರು ಕೂಡ ರೆಡಿಯಾಗಿತ್ತು. ಅಲ್ಲದೆ ನಮ್ಮ ಪಾರ್ಟ್ನರು ಓಮಿನಿ ಕೂಡ ರೆಡಿಯಾಗಿತ್ತು. ಮಧ್ಯಾಹ್ನ ಆಗಿತ್ತು, ಹೋಗೋ ಟೈಮ್ ಕೂಡ ಆಗಿತ್ತು. ಸೊ ಅಲ್ಲಿಂದ ಹುಡುಗನ ಕೈಲಿ ಮನೇಲಿ ಪೂಜೆ ಮಾಡಿಸಿ ನೆಕ್ಸ್ಟ್ ಏನು ಆಗಬೇಕಾಗಿರೋ ಕಾರ್ಯಗಳನ್ನ ಮಾಡಿಸಿ ಅಲ್ಲಿಂದ ನಮ್ಮ ಟೆಂಪಲ್ ಕಡೆ ಹೊರಟ್ವಿ. ಅಂದರೆ ಸಿದ್ದಪ್ಪಾಜಿ ಟೆಂಪಲ್ ನಮ್ಮ ಮನೆ ಪಕ್ಕದಲ್ಲಿ ಏನಿದೆ, ಸೆಂಟರ್ ಆಫ್ ಊರು, ಅಲ್ಲಿ ನಾವು ಯಾವುದೇ ಒಳ್ಳೆ ಕಾರ್ಯಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಸರಿ ಕೈ ಮುಗ್ದು ಹೋಗಬೇಕು. ಸೊ ಫ್ಯಾಮಿಲಿ ಎಲ್ಲ ರೆಡಿಯಾಗಿ ಒಂದು ಗ್ರೂಪ್ ಫೋಟೋ ತೊಗೊಂಡು ಟೆಂಪಲ್ ಹತ್ರಕ್ಕೆ ಹೊರಟ್ವಿ. ಸೊ ದೇವ್ರಿಗೆ ಕೈ ಮುಗಿತಾ ಯಾವುದೇ ಕಾರ್ಯದಲ್ಲೂ ಯಾವುದೇ ದೋಷಗಳು ಲೋಪಗಳು ಬರದೆ, ಎಲ್ಲೂ ಏನು ಎಡವಟ್ಗಳಾಗದೆ ಖುಷಿಯಿಂದ ಮುಗಿಸ್ಕೊಂಡು ಖುಷಿಯಿಂದ ಬರೋ ಹಾಗೆ ಮಾಡಪ್ಪ ಅಂತ ಅಂದ್ಬಿಟ್ಟು ಮನೆ ದೇವ್ರಿಗೆ ಜೊತೆಗೆ ನಮ್ಮ ಊರ ದೇವ್ರಿಗೆ ಎರಡಕ್ಕೂ ಕೂಡ ಕೈ ಮುಗಿದು ಅಲ್ಲಿಂದ ಹೊರಟ್ವಿ. ಸೊ ಮನೆಯಿಂದ ಹೊರಡೋದಕ್ಕಿಂತ ಮುಂಚೆ ದೇವ್ರಿಗೆ ಹೆಂಗೆ ಕೈ ಮುಗಿದ್ವು ಹಾಗೆ ಅವರ ಅಪ್ಪ ಅಮ್ಮ, ನಮ್ಮಪ್ಪ ಅಮ್ಮ, ಊರಿನ ಹಿರಿಯರು ಎಲ್ರಿಗೂ ಕೂಡ ಕೈ ಮುಗಿದು ಅವ್ರ ಹತ್ರ ಆಶೀರ್ವಾದ ತೊಗೊಂಡು ಅಲ್ಲಿಂದ ಹೊರಟ್ವಿ.
ಅಲ್ಲಿಂದ ಹುಡುಗನ್ನ ಕಾರ್ ಹತ್ಸಿ ನಮ್ಮ ಬೈಕ್ಗಳನ್ನ ತೊಗೊಂಡು ನಾವು ಹೊರಡಬೇಕಾಯ್ತು. ಆಲ್ಮೋಸ್ಟ್ ಟೈಮ್ ಆಗೋಗಿತ್ತು, 3 ಗಂಟೆ ಸಮಥಿಂಗ್. ಸೊ ಅಲ್ಲಿಂದ ನಾವು ನಮ್ಮ ಪಾಪು ನಮ್ಮ ಅಣ್ಣ ಎಲ್ಲ ಹೊರಟ್ವಿ. ನಮ್ಮ ಕಡೆ ಮಗಳಲ್ಲ, ಮಗ. ನಾವೇ ಹುಡುಗಿ ಕರ್ಕೊಬರ್ತಾ ಇದ್ದೀವಿ. ಏನಂದರೆ ಮದುವೆ ಅಂದಮೇಲೆ ಈ ಸಾಂಗ್ ಇರಲೇಬೇಕು, ಆವಾಗಲೇ ಮದುವೆ ಅಂತ ಅನ್ಸ್ಕೊಳ್ಳೋದಲ್ವಾ. ಇಲ್ಲ ನೋಡ್ಕೊಳ್ರಪ್ಪ, ಇವರೇ ಹುಡುಗ ಇವರೇ ಹುಡುಗಿ. ಸೊ ರೂಮ್ ಹುಡುಕಿ ರೆಡಿ ಆಗೋ ಅಷ್ಟೊತ್ತಿಗೆ ನಮ್ಮ ಪಾಡು ಬೇಡವೇ ಬೇಡ, ಪಜ್ಜಿತಿ ಅಂದರೆ ಪಜ್ಜಿತಿ ಆಗ್ಬಿಟ್ಟಿತ್ತು. ಸೊ ಫೈನಲಿ ಹಾಯ್ ಪಜಿತಿ ಅಂದ್ರೆ ಅಂಥದ್ದೇನಲ್ಲ ಪೌ, ಎಲ್ಲರೂ ಮನೇಲಿ ಹಾಗೆ ಆಗುತ್ತೆ, ನಿಮಗೂ ಗೊತ್ತಿರುತ್ತೆ. ಸೊ ಫೈನಲಿ ನಮ್ಗೆ ಸಿಕ್ಕಿದ್ದು ಒಂದು ರೂಮು. ಆ ರೂಮ್ಗಳು ಹುಡ್ಕೊಂಡು ನಾವುಗಳು ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗೇ ಆಗುತ್ತೆ. ಆಲ್ಮೋಸ್ಟ್ ನಿಮ್ಗಳಿಗೂ ಗೊತ್ತಿರುತ್ತೆ, ನೀವುಗಳು ಮದುವೆ ಮಾಡಿರ್ತೀರ. ಚೌಟ್ರಿ ಅವ್ರು ಕೊಡೋದು ಒಂದು ಸ್ವಲ್ಪ ರೂಮು, ಅದರಲ್ಲಿ ಎಷ್ಟೋ ಜನ ಇರ್ತೀವಿ, ಯಾರ್ಯಾರಿಗೆ ಯಾವ ರೂಮು ಅಂತ ಸ್ವಲ್ಪ ಕನ್ಫ್ಯೂಷನಲ್ಲಿ ಓಡಾಡ್ತಾ ಇರ್ತೀವಿ. ಫೈನಲಿ ನಾವು ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ರಿಸೆಪ್ಷನ್ ಆಲ್ಮೋಸ್ಟ್ ಅರ್ಧ ಮುಗ್ದಿತ್ತು. ಸೊ ನೋಡಿ, ಇವರೇ ಗಂಡವರ ಅಪ್ಪ, ಗಂಡವರ ಅಮ್ಮ ಮತ್ತು ನನ್ನ ತಮ್ಮ. ಇವಳನ್ನ ನೋಡೇ ಇರ್ತಾರೆ ಬಿಡಿ, ನಮ್ಮ ಅಕ್ಕನ ಮಗಳು. ಆ್ಯಂಡ್ ಅಲ್ಲಿ ಫೋಟೋ ಶೂಟ್ಗಳು ಅದು ಇದು ಮಾಡೋ ಮಧ್ಯದಲ್ಲಿ ವೀಡಿಯೋ ಮಾಡೋದು ಸ್ಕಿಪ್ ಆಯಿತು. ಸೊ ರಿಸೆಪ್ಷನ್ ಅಂದಮೇಲೆ ಇನ್ನೇ ಇರುತ್ತೆ, ಹುಡುಗ ವಿಶಸ್ಸು, ಊಟ, ಫಿನಿಶು. ಓಕೆನಾ, ಅಲ್ಲಿಗೆ ಅದು ಬಿಡ್ರಿ. ಇನ್ನು ನೆಕ್ಸ್ಟ್ ಸ್ಟೆಪ್ಪು ಒಪ್ಪಿಳಿಗೆ ಶಾಸ್ತ್ರ. ಮೀನ್ಸ್ ಅವ್ರ ಮನೆ ದೊಡ್ಡ ಮನುಷ್ಯರು, ನಮ್ಮನೆ ದೊಡ್ಡ ಮನುಷ್ಯರು ಇಬ್ಬರೂ ಕೂಡ ಒಪ್ಕೊಂಡಿದ್ದೀವಿ ಅಂತ ಇಬ್ಬರು ಮಧ್ಯೆ ಒಂದು ಚಿಕ್ಕ ಶಾಸ್ತ್ರ. ಹುಡುಗಿ ಮನೆಗೂ ಹುಡುಗನ ಮನೆಗೂ ಇಬ್ರಿಗೂ ಸಮ್ಮತಿ ಇದೆ ಅಂದ್ಬಿಟ್ಟು ಹುಡುಗನ ಮತ್ತು ಹುಡುಗಿನ ಕೂರಿಸಿ, ಅಲ್ಲದೆ ಜೊತೆಗೆ ನಮ್ಮ ಪೂಜಾರಿಗಳು ಯಾರ್ಯಾರು ಇರ್ತಾರೆ, ಹೆಗ್ಡೆ ಇಲ್ಲ ತಮ್ಮಡಪ್ಪಂದಿರು, ನಮ್ಮ ಕುಲದ ಪೂಜಾರಿ ಯಾರು ಇರ್ತಾರೆ ಅವ್ರನ್ನ ಕರೆಸಿ ಅವತ್ತಿನ ದಿನ ನಾವು ಪೂಜೆ ಮಾಡ್ತೀವಿ. ನಿಮ್ಮ ಮಗನಿಗೆ ಕೊಡ್ತೀರ ನೀವು? ಸೊ ನೆಕ್ಸ್ಟು ಹುಡುಗಿಗೆ ಏನು ಶಾಸ್ತ್ರ ಮಾಡ್ಬೇಕು ಅವ್ರು ಮಾಡ್ಕೊತಾ ಇದ್ರಪ್ಪ. ನಮಗೆ ರೂಮ್ ಬಾದೆ ಮಲಗೋಕೆಲ್ಲಪ್ಪ ಅಂತ, ಯಾಕೆಂದರೆ ಅಷ್ಟು ಜನ ಫ್ಯಾಮಿಲಿ ಸೇರ್ಕೊಂಡ್ಬಿಟ್ಟಿದ್ದೀವಿ. ಸೊ ಫೈನಲಿ ಅಂತೂ ಇಂತೂ ಒಂದು ರೂಮ್ ಹುಡ್ಕಿದ್ವಿ. ಜಾಗ ಮಾತ್ರ ಮನೆ ಕಂಡ್ವಿ ಅಷ್ಟೇ. ಇದನ್ನು ಹಿಂಗೆ ನೋಡ್ತಾ ಇದ್ದೀರಾ, ಅಲ್ಲೇ ಬೆಳಕಾಗೋಯ್ತಂತೆ. ಸೊ ಮಾರ್ನಿಂಗು ನಮ್ಮ ಕಡೆ ದೇವ್ರು ತರಬೇಕು. ಸೊ ದೇವ್ರನ್ನ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ತರಬೇಕು. ಅದಕ್ಕೋಸ್ಕರ ರೆಡಿ ಆದೆ. ಹೆಂಗೆ ಕಾಣಿಸ್ತಾ ಇದ್ದೀನಿ? ನೆಕ್ಸ್ಟು ಗಂಡಿಗೆ ಕಂಕಣ ಕಟ್ಟಬೇಕಾಯ್ತು ಕೈಗೆ. ಅದಕ್ಕೋಸ್ಕರ ಅದ್ರದ್ದು ಏನೇನು ಶಾಸ್ತ್ರಗಳಿದೆ ನಮ್ಮ ಕಡೆ ಪೂಜಾರಿ ಅವರು ಮಾಡ್ತಾಯಿದ್ದಾರೆ. ಕಂಕಣ ಕಟ್ಟೋ ಕಾರ್ಯಕ್ರಮ ಅಲ್ಲಿಗೆ ಮುಗೀತು. ನೆಕ್ಸ್ಟು ನಾನು, ನಮ್ಮ ಅಣ್ಣ, ನಮ್ಮ ಬಾಮೈದ ಅಂದರೆ ನಮ್ಮ ಅತ್ತೆ ಮಗ 3 ಜನನೂ ಹುಡುಗನ ಕರ್ಕೊಂಬರೋಕ್ಕೆ ಹೊರಟ್ವಿ. ಆಲ್ಮೋಸ್ಟ್ ನನ್ನ ವೀಡಿಯೋಸ್ಗಳನ್ನ ನೋಡಿರ್ತೀರ ಅಂತ ಅನಿಸುತ್ತೆ. ನಮ್ಮ ಮನೆ ವೀಡಿಯೋ ಆಗಿರ್ಬೋದು, ಮದುವೆ ವೀಡಿಯೋ ಆಗಿರ್ಬೋದು. ಸೊ ನಮ್ಮಲ್ಲಿ ಫಸ್ಟು ಏನೇ ಹೊಸ ಕಾರ್ಯ ಮಾಡೋದಕ್ಕಿಂತ ಮುಂಚೆ ದೇವ್ರನ್ನ ತರಬೇಕು. ಲೈಕ್ ನಾವು ಹೊಸ ನೀರನ್ನ ತಂದು ಪೂಜೆ ಮಾಡಿ ನೆಕ್ಸ್ಟ್ ಆ ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಆ ಚೌಟ್ರಿಲೇ ಇದ್ದ ನಲ್ಲಿ ಇಲ್ಲ ನೀರು ಎಲ್ಲಿ ಸಿಗುತ್ತೆ ಆ ಜಾಗದಿಂದ ನಾವು ಸ್ಟಾರ್ಟ್ ಮಾಡುವಾಗ ನಲ್ಲಿ ಅಲ್ಲೇ ಪಕ್ಕದಲ್ಲೇ ಇತ್ತು, ವಿತ್ ಟೆಂಪಲ್ಲು ಅಲ್ಲೇ ಇತ್ತು. ಗಂಡಿಗೆ ಕಾಲು ತೊಳೆಯೋ ಶಾಸ್ತ್ರದಿಂದ, ದೇವ್ರನ್ನ ತರೋ ಶಾಸ್ತ್ರದಿಂದ ಒಟ್ಟಿಗೆ ಅಲ್ಲಿಂದ ಪ್ರೊಸೀಜರ್ ಮುಂದುವರ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲೇ ರೆಡಿ ಮಾಡ್ಕೊಂಡ್ವಿ. ಮೊದಲು ಮಡಿ ಹಾಸಿ, ಮೀನ್ಸ್ ಮಡಿವಾಳರನ್ನ ಕರೆಸ್ತೀವಿ. ಅಲ್ಲ ಅವ್ರು ಹೊಸ ಮಡಿ ಅವ್ರ ಕಡೆಯಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಅವ್ರ ಕಡೆಯಿಂದ ಮಡಿ ಹಾಸಿಸಿ
ದೇವ್ರ ಗಡಿಗೆಗಳು ಅಂದರೆ ಒಡೌಟ್ ಗಡಿಗೆ, ದೇವ್ರ ಗಡಿಗೆ ಪ್ರತಿಯೊಂದೂ ತಂದು ಹೊಂಬಾಳೆ ಹಾಕಿ ಅದಕ್ಕೆ ಪೂಜೆಗಳು ಏನೇನು ಸತ್ಕಾರವಾಗಿ ಮಾಡಬೇಕಾಗಿತ್ತು ನಡೆಸಿದ್ವಿ. ಅದ್ರ ಜೊತೆಗೆ ನಮ್ಮ ಅಣ್ಣಂದು ಆ್ಯನಿವರ್ಸರಿ ಗುರು, ಅವರು ಬೇರೆ ಫೋಟೋ ತೆಗಿ ಅಂತ ಮಧ್ಯದಲ್ಲಿ ನಮ್ಮದು ಇರಲಿ ಅಂತ ನಾನು. ಸೊ ಅಲ್ಲಿಂದ ನನ್ನ ತಮ್ಮ, ನನ್ನ ತಂಗಿ, ನಾನು ಗಡಿಗೆ ಇಟ್ಕೊಂಡು ಹೊರಡ್ಬೇಕಾದ್ರೆ ಆ್ಯಸ್ ಇಟ್ ಈಸ್ ಮನೆ ದೇವ್ರು ಬಂದು ಆಶೀರ್ವಾದ ಮಾಡ್ತು. ಸೊ ಬೇರೆ ವೀಡಿಯೋಸಲ್ಲೂ ನೋಡಿರ್ತೀರ ಆಲ್ಮೋಸ್ಟು. ಸೊ ನಮ್ಮ ತಾಯಿ ಅಂದರೆ ನಮ್ಮಮ್ಮ ಮೇಲೆ ಆಗಾಗ ದೇವ್ರು ಬರ್ತಾ ಇರುತ್ತೆ ಈ ಥರ ಒಳ್ಳೆ ಕಾರ್ಯಗಳು ಮಾಡೋ ಟೈಮಲ್ಲಿ. ಬಟ್ ನಮ್ಮ ದೇವ್ರು ಯಾವತ್ತೂ ಮಾತಾಡಲ್ಲ, ಜಸ್ಟ್ ಅಳುತ್ತೆ. ಸೊ ಅದು ಒಂದು ಸರಿ ಬಂದು ಹೋದರೆ ಸಮ್ಮತಿ ಕೊಡ್ತು ಅಂತ ನಮ್ಮ ಪ್ರಕಾರ ಖುಷಿ. ಸೊ ಫೈನಲಿ ಚೌಟ್ರಿ ರೀಚ್ ಆದ್ವಿ. ಎಲ್ಲರನ್ನೂ ಆರತಿ ಮಾಡಿ ಹೊರಗಡೆ ಕರ್ಕೊಂಡ್ರು. ಎಷ್ಟೋ ತನಕ ಕಾಯೋಣ ಸ್ವಾಮಿ, ಫಸ್ಟು ಹೋಗಿ ಕವಳ ಹಾಕೊಳ್ಳೋಣ, ಹಸಿವು ತಾಳಲಾರೆ. ಚೆನ್ನಾಗಿದೆಯಾ ಊಟ? ಇನ್ನು 2 kg ದಪ್ಪ ಆಗ್ಬಿಡಿ ಸಾಕು. ಅವರು ಬಿಫೋರ್ ಫೈನಲಿ ಟಿಫಿನ್ ಮಾಡಿ ಆಚೆ ಬರೋ ಅಷ್ಟೊತ್ತಿಗೆ ಹುಡುಗ ರೆಡಿಯಾಗಿದ್ದ. ಹುಡುಗಿ ಮನೆಯವರ ಸತ್ಕಾರನ ತಗೊಳ್ಳೋದಕ್ಕೋಸ್ಕರ. ಸೊ ಹುಡುಗಿ ಮನೆಯವರು ಏನೇನು ತರಬೇಕು ತಂದರು, ವಾಚು, ಉಂಗುರ, ಏನು ಕೊಡಬೇಕು ಅವನಿಗೆ ಕೊಟ್ಟರು. ನಮ್ಮ ಹುಡುಗಿ ನಿನಗೆ ಒಪ್ಪಿಗೆ ಅಲ್ವಾ ಅಂತ ಕೇಳಿ ಅವರ ಸೋದರ ಮಾವನೋ ಬಾಮೈದ ಯಾರಿದ್ದಾರೆ ಅವ್ರ ಕೈಲಿ ಪೂಜೆ ಮಾಡಿಸಿ ಕರ್ಕೊಂಡು ಅಲ್ಲಿಂದ ಹೊರಟ್ರು. ಸೊ ಅಲ್ಲಿಂದ ನೆಕ್ಸ್ಟು ಗಂಡಿನ ಸೋದರ ಮಾವ ಡ್ಯಾನ್ಸ್ ಮಾಡಿಕೊಂಡು ಖುಷಿಯಿಂದ ತನ್ನ ಅಳಿಯನ್ನು ಮದುವೆ ಮನೆಗೆ ಕರ್ಕೊಂಬರ್ಬೇಕಾಯ್ತು. ಸೊ ಆ ಪ್ರೋಗ್ರಾಮ್ನ ಮಾಡಿಕೊಂಡ್ರು. ನೆಕ್ಸ್ಟ್ ಅಲ್ಲಿಂದ ಚೌಟ್ರಿ ಎಂಟ್ರಿ ಆದ್ವಿ. ಹುಡುಗನ ಮನೆಯವರು ಮತ್ತು ಹುಡುಗಿ ಮನೆಯವರು ಆರತಿ ತೆಗೆದು ಹುಡುಗನ್ನ ಒಳಗಡೆ ಕರ್ಕೊಂಡ್ರು. ಅಕ್ಷತೆ ಕೊಡೋದಕ್ಕೆ ಸಿಸ್ಟರ್ ರೆಡಿ ಇದ್ಲು. ಅಕ್ಷತೆ ಹಾಕೋಕ್ಕೆ ಬಂದಿರೋ ಜನ ಎಲ್ಲ ರೆಡಿ ಇದ್ದರು. ಕನ್ಯಾದಾನ ಮಾಡ್ಕೊಡೋಕ್ಕೆ ಅವ್ರ ಅತ್ತೆ ಮಾವ ಕೂಡ ರೆಡಿ ಇದ್ದರು. ಇನ್ಯಾಕೆ ತಡ, ಬನ್ನಿ ಶುರು ಮಾಡೋಣ.
ಸೊ ಊಟ ಮಾಡಿಕೊಂಡು ಒಂದು 2 ರೌಂಡ್ ಹೊಡ್ಕೊಂಬರೋ ಅಷ್ಟೊತ್ತಿಗೆ ಹುಡುಗಿನ ಎಂಟ್ರೆನ್ಸ್ ತೊಗೊಂಡೇ ಬಿಟ್ಟಿದ್ರು, ಮನೆ ತುಂಬಿಸ್ಕೊಂಡೇ ಬಿಟ್ಟಿದ್ರು. ಸೊ ನೋಡೋಣ ಬನ್ನಿ. ಸೊ ಡೈರೆಕ್ಟಾಗಿ ಅಲ್ಲಿಂದ ಅಡುಗೆ ಮನೆಗೆ ಹೋಗಿ ಒಲೆ ಹಚ್ಚಿಸಿ ಹಾಲು ಉಗ್ಸೋದು ಸಂಪ್ರದಾಯ. ಹೊಸದಾಗಿ ಹುಡುಗಿ ಮನೆಗೆ ಬಂದಿದೆ, ಹಾಲು ಉಕ್ದಂಗೆ ಇಡೀ ಮನೆ ಪೂರ್ತಿ ಉಕ್ಲಿ ಅಂತ ದೇವ್ರನ್ನ ಬೇಡ್ಕೊಂಡು ಗ್ಯಾಸ್ ಹಚ್ಚಮ್ಮ ಅಂದ್ವಿ. ಆ ತಾಯಿ 1, 2 ಇರಲಿ, ಇನ್ನೊಂದು ಹಾಕಿ, 3 ಇನ್ನೊಂದು ಸ್ವಲ್ಪ ಖುಷಿಯಾಗಿರಲಿ ಹಾಕಿ, 4 ಇನ್ನೂ ಒಂದು ಸ್ವಲ್ಪ ಖುಷಿಯಾಗಿರಲಿ ಹಾಕಿ, 5 ಇಷ್ಟೊಂದು ಸ್ವೀಟೆಸ್ಟ್ ಆಗಿಬಿಟ್ರೆ ನಮ್ಮ ಫ್ಯಾಮಿಲಿ. ಅಯ್ಯಯ್ಯೋ 6 ಶುಗರ್ ಪೇಷಂಟ್ ಅವ್ರು ನೋಡ್ಕೊ ಕಮ್ಮಿ ಆಗ್ಸ್ರಪ್ಪ. ಫೈನಲಿ ಸ್ವೀಟ್ ಹಾಲು ಸ್ವೀಟಾಗಿ ಮನೆ ತುಂಬ ಸ್ವೀಟಾಗಿ ಉಕ್ಕಿದೆ. ಆ ಸ್ವೀಟೆಸ್ಟ್ ಹಾಲನ್ನ ನಾವೆಲ್ಲ ಸ್ವೀಟಾಗಿ ಕುಡಿದು ಸ್ವೀಟ್ ಮಾತಾಡಿದ್ವಿ. ಸೊ ಅಲ್ಲಿಂದ ಇಡೀ ಊರಿಗೆ ಮದುವೆ ಆಗಿ ಬಂದಿದ್ದೀವಿ ಅಂತ ಸೊಸೆನ ತೋರಿಸಿ ಎಲ್ಲರೂ ಬ್ಲೆಸ್ಸಿಂಗ್ಸ್ನ ತಗೊಳ್ಳೋದಕ್ಕೋಸ್ಕರ ಪ್ರತಿ ಮನೆಗೂ ಹೋಗಿ ಎಲೆ ಅಡಿಕೆ ಕೊಟ್ಟು ಅವ್ರ ಮನೆಯಲ್ಲಿ ಹಿರಿಕರು ಯಾರಿದ್ದಾರೆ ಅವ್ರ ಆಶೀರ್ವಾದ ತಗೊಳ್ಳೋದು ಪದ್ಧತಿ. ಸೊ ಅದನ್ನು ಕಂಟಿನ್ಯೂ ಮಾಡಿ. ಸೊ ಫೈನಲಿ ಇದಾಗಿತ್ತು ನಮ್ಮ ಹಳ್ಳಿ, ನಮ್ಮನೆ ಮದುವೆ. ಸೊ ನಿಮ್ಮನೆ ಮದುವೆ ಯಾವ್ದಾದ್ರು ನೆನಪಾಗಿದ್ದರೆ ವಿಡಿಯೋ ಮಾಡಿದ್ದಕ್ಕೂ ಖುಷಿಯಾಗುತ್ತೆ. ಸೊ ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ಯುವರ್ ವಾಚಿಂಗ್. ಇದೇ ರೀತಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣಂತೆ. ಇವರೆಲ್ಲ ನಮ್ಮ ಫ್ಯಾಮಿಲಿ. ಸೊ ನಾನು ಇವ್ರಿಗೆ ಟೈಮ್ ಕೊಡ್ತೀನಿ, ನೀವು ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡಿ. ಥ್ಯಾಂಕ್ ಯು, ಟಾಟಾ, ಬಾಯ್.